ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಲಾಟ್ರಿ ಟಿಕೆಟ್. ಒಂದಿನ ಚಂದ್ರಕಾಂತ ಮನೇಲಿ ಕುತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ. ಆಗ ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಒಂದತ್ರ ಕುತ್ಕೊಂಡು ದುಡ್ಡಿಂಗ್ ಸಂಪಾದನೆ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅವಳಷ್ಟಗವಳೆ ಹೀಗ ಮಾತಾಡ್ಕೋತಾಳೆ. ಛ, ಬುದ್ಧಿ ಇಲ್ದೇ ಇರೋರೆಲ್ಲ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ. ಆದ್ರೆ ಒಳ್ಳೆ ಬುದ್ಧಿ ಇರುವ ನಾನು ಹಿಂಗೆ ಏನು ಮಾಡ್ದೆ ಮನೇಲಿ ಕುತ್ಕೊಂಡಿದೀನಿ. ದೇವ್ರೆ, ಪ್ಲೀಸ್ ದೇವ್ರೆ, ಏನೋ ಒಂದ್ ಮಾಡಿ ನನ್ಗೆ ಒಳ್ಳೆ ದುಡ್ಡು ಬರಂಗೆ ದಯವಿಟ್ಟು ಮಾಡಪ್ಪ. ಟ್ಯಾಲೆಂಟ್ ಇಲ್ದೇ ಇರೋರ್ಗೆಲ್ಲ ನೀನ್ ದುಡ್ಡು ಕೊಡ್ತಿದ್ಯಾ, ಹಿಂಗೆ ಟ್ಯಾಲೆಂಟ್ ಇರೋ ನನ್ಗೆ ಯಾಕಪ್ಪ ನೀನ್ ದುಡ್ಡು ಕೊಡ್ತಾ ಇಲ್ಲ ಹಂಗಂತ ಅವಳಷ್ಟಗಳೇ ಮಾತಾಡ್ಕೋತಾ ಇದ್ದಾಗ ಆಗ್ಲೇ ಅವಳ ಫೋನ್ಗೊಂದ್ ಮೆಸೇಜ್ ಬರುತ್ತೆ. ಆಗ ಅವಳು ಏನ್ ಮೆಸೇಜ್ ಬಂದಿದ್ಯೋ ಏನೋ ಅಂತ ಓದ್ತಾ ಇರ್ತಾಳೆ. ಅದ್ರಲ್ಲಿ, ಹಾಯ್ ಅಂಡಿ, ಕಂಗ್ರಾಟ್ಸ್, ನಿಮ್ಗೆ ಕೊಕೊ ಕೋಲಾ ಕಂಪನಿಯಿಂದ 5 ಕೋಟಿ ಲಾಟ್ರಿ ಸಿಕ್ಕಿದೆ. ಅದನ್ನ ನೋಡಿದ ಚಂದ್ರಕಾಂತ ಶಾಕ್ ಆಗಿ ಅವಳಷ್ಟಗವಳೆ, ಏನಿದು, ಇದು ಕನಸ ನನಸ, ನನಗೆ 5 ಕೋಟಿ ಲಾಟ್ರಿ ಸಿಕ್ಕಿದ್ಯಾ ಹಂಗಂತ ಅನ್ಕೋತಾ ಮೆಸೇಜ್ ಮತ್ತೆ ಓದ್ತಾಳೆ. ಕನಸೇನೋ ಅಂತ ಅವಳನ್ನವಳು ಗಿಚ್ಚಿ ಸಹ ನೋಡ್ಕೋತಾಳೆ. ಆಗ ಚಂದ್ರಕಾಂತ, ಹಾಗಾದ್ರೆ ನಿಜನೇನಾ? ಹಬ್ಬ, ಫುಲ್ ಖುಷಿ. ಥ್ಯಾಂಕ್ ಯು ದೇವ್ರೆ, ಇಷ್ಟ ದಿನಕ್ಕೆ ನನ್ ಮೇಲೆ ಕರುಣೆ ತೋರಿಸಿದ್ಯಾ. ನನ್ ಜೀವನದಲ್ಲೂ ಏನೋ ಸ್ವಲ್ಪ ಸಂತೋಷ ಬಂತು. ಸಾಯಿರಾಮ್, ಎಷ್ಟು ಸಂತೋಷವಾಗಿದೆ ಹಂಗಂತ ಅನ್ಕೊಂಡು ಫುಲ್ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಸೂರ್ಯಕಾಂತ ಬರ್ತಾರೆ. ಅವಳು ನೋಡಿದ ಸೂರ್ಯಕಾಂತ, ಏನೇ ಹುಚ್ಚೇನಾದ್ರೂ ಹಿಡ್ದಿದ್ಯಾ, ಹಂಗ್ ಕುಣಿತಿದ್ಯಾ ಏನೇ ಹಂಗಂತ ಕೇಳ್ತಾಳೆ. ತಕ್ಷಣ ಚಂದ್ರಕಾಂತ ಮನ್ಸಲ್ಲಿ, ಅಯ್ಯೋ ದೇವ್ರೆ, ಈ ವಿಷಯ ಮಾತ್ರ ಅತ್ತೆಮ್ಮ ಹತ್ರ ಹೇಳ್ಬಾರ್ದು. ಏನಾದ್ರೂ ಹೇಳಿದ್ರೆ ಸುಮ್ನೆ ಬಂದಿದ್ ದುಡ್ಡು ಬೇಡ್ವೆ ಅಂತ ಕ್ಲಾಸ್ ತಗೋತಾರೆ. ಅದಕ್ಕೆ ಏನ್ ಮಾಡ್ತೀನಿ ನಾನು, ಆ ದುಡ್ಡು ಬರೋವರೆಗೂ ಇವಳಿಗೆ ಹೇಳೋದಿಲ್ಲ ಹಂಗಂತ ಇವಳು ಮನ್ಸಲ್ಲಿ ಅನ್ಕೋತಿರ್ತಾಳೆ. ಆಗ ಸೂರ್ಯಕಾಂತ, ಏನೇ ಕೇಳ್ತಾ ಇದ್ರೆ ಏನೋ ಉತ್ತರ ಕೊಡ್ದೆ ಏನೋ ಯೋಚನೆ ಮಾಡ್ತಿದ್ಯಾ, ಏನ್ ಕತೆ? ಏನತ್ತಿಯಮ್ಮ, ಮನೇಲಿ ಸ್ವಲ್ಪ ಹೊತ್ತು ಸಂತೋಷವಾಗಿ ನಾನು ಡ್ಯಾನ್ಸ್ ಸಹ ಆಡ್ಬಾರ್ದ? ಯಾವಾಗ್ಲೂ ಏನಾದ್ರೂ ಒಂದ್ ಪ್ರಶ್ನೆ ಕೇಳ್ತಾ ಇರ್ತೀರಾ? ಅದೇನೇ ನಾನ್ ಕೇಳ್ತಿರೋದು, ನಿನ್ ಸಂತೋಷಕ್ಕೆ ಕಾರಣ ಏನು ಅಂತ. ಸಾಕತ್ತಿಯಮ್ಮ, ಸಾಕು, ತೋರಿಸ್ತೀನತ್ತಿಯಮ್ಮ. ಇನ್ನೊಂದ್ ತಿಂಗಳಲ್ಲಿ ಚಂದು ಯಾರಂತ ತೋರಿಸ್ತೀನಿ, ಆಗ ನೀವ್ ಹೇಳಿ. ಚಂದು ಕಾ ಟೈಮ್ ಆಯೇಗಾ, ಅಪ್ನಾ ಟೈಮ್ ಆಯೇಗಾ ಹಂಗಂತ ಅನ್ಕೋತಾ ಅಲ್ಲಿಂದ ಹೋಗ್ಬಿಡ್ತಾಳೆ. ಅದಕ್ಕೆ ಸೂರ್ಯಕಾಂತ ಅವಳಷ್ಟಗವಳೆ, ಏನಾಯ್ತು ಹುಡ್ಗಿಗೆ, ಯಾರಾದ್ರೂ ಜ್ಯೋತಿಷ್ಯ ಹೇಳೋರ್ ಬಂದು 1 ತಿಂಗಳಲ್ಲಿ ಕೋಟೀಶ್ವರಿ ಆಗ್ತಿ ಅಂತ ಹೇಳಿದ್ರೋ ಏನೋ. ಅಯ್ಯೋ, ಈ ಹುಡುಗಿ ಇನ್ನೂ ಗೊತ್ತಿಲ್ಲ ಇವಳಿಗೆ ಯಾವ್ದು ಫ್ರೀಯಾಗಿ ಸಿಗಲ್ಲ ಅಂತ. ಇನ್ನೇನ್ ಮಾಡೋದು ಹಂಗಂತ ಅನ್ಕೋತಾ ಏನು ಮಾಡಕ್ಕಾಗ್ದ ಅವಳ ಕೆಲ್ಸ ಅವಳು ನೋಡ್ಕೋತಾ ಇರ್ತಾಳೆ. ಲಾಟ್ರಿ ಬಂದಿದ್ ಸಂತೋಷದಲ್ಲಿ ನಮ್ ಚಂದು ಸಕ್ಕರೆ ಸುಜಾತ ಹತ್ರ ಹೋಗಿ ವಿಷ ಹೇಳ್ತಾಳೆ. ಅದಕ್ಕ ಅವಳು, ಏನು 5 ಕೋಟಿನ ಹಂಗಂತ ಹೇಳಿ ತಲೆ ಸುತ್ತಿ ಕೆಳಗಡೆ ಬೀಳ್ತಾಳೆ. ಆಗ ಚಂದ್ರಕಾಂತ ಸುಜಾತ ಮೇಲೆ ಸ್ವಲ್ಪ ನೀರ್ ಹಾಕಿ ಎಬ್ಬಿಸ್ತಾಳೆ. ಸುಜಾತ ಎದ್ದು, ಚಂದು, ನೀನ್ ಎಷ್ಟ ಅದೃಷ್ಟವಂತೇನೆ, 5 ಕೋಟಿ ಆನೆ, ಹಾಯ್ ಬಿಂದಾಸ್ ಬದುಕಿಯೇ, ದುಡ್ಡು ಬಂದ್ಮೇಲೆ ನನ್ನ ಮರೆಯಲ್ಲ ಅಲ್ವಾ? ಅರೆ, ನಿನ್ನೆಂಗ್ ಮರ್ತೋಗ್ತೀನಿ, ದುಡ್ಡು ಬಂದ್ಮೇಲೆ ನಾವಿಬ್ರು ಸೇರಿ ಒಂದೊಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ಅದಕ್ಕೆ ನೀನೇ ನನ್ ಪಾರ್ಟ್ನರ್ ಹಂಗಂತಾಳೆ. ಅದಕ್ ಸುಜಾತ ಫುಲ್ ಖುಷಿ ಆಗ್ತಾಳೆ. ಚಂದ್ರಕಾಂತ ಹತ್ರ, ಇನ್ಯಾಕೆ ಲೇಟು, ಬಾರೇ ಬೇಗ ಹೋಗಿ ದುಡ್ಡು ತಗೊಂಬಂದ್ಬಿಡಣ. ಹೋಗ್ ತಗೋ ಬರ್ಬೋದೆ, ಆದ್ರೆ ಅದಕ್ಕಿಂತ ಮುಂಚೆ ಅವ್ರ ಅಕೌಂಟ್ ಅಲ್ಲಿ 10 ಲಕ್ಷ ಆಗ್ಬೇಕಂತೇನೆ. ಅದೇನೆ, ಅದು ಟ್ಯಾಕ್ಸ್ ಅಂತೇನೆ. 10 ಲಕ್ಷ ಕಟ್ಟಿದ್ರೇನೆ ಅವ್ರು ನಮ್ಗೆ 5 ಕೋಟಿ ಕೊಡ್ತಾರೆ. 5 ಕೋಟಿ ಬರೋವಾಗ 10 ಲಕ್ಷ ಕೇಳ್ತಾರಲ್ವೇನೆ, ಬಾ ಆ ದುಡ್ಡೋಗಿ ಅವ್ರ ಅಕೌಂಟ್ಗೆ ಡೆಪಾಸಿಟ್ ಮಾಡ್ಬರೋಣ. ಅಯ್ಯೋ ಹುಚ್ಚುಡ್ಗಿ, ಡೆಪಾಸಿಟ್ ಮಾಡಕ್ಕೆ ದುಡ್ಡು ಬೇಕಲ್ವೇನೆ, ನಮ್ಮ ಹತ್ರ ಎಲ್ಲಿದೆ ಅಷ್ಟು ದುಡ್ಡು? ಆಗ ಸುಜಾತಾಗ ಒಂದ್ ಐಡಿಯಾ ಬರುತ್ತೆ. ತಕ್ಷಣ ಅವರಿಬ್ರು ಏನ್ ಮಾಡ್ತಾರಂದ್ರೆ, ಅವ್ರವ್ರ ಒಡವೆ ತಗೊಂಡೋಗಿ ಸೇಟ್ ಹತ್ರ ಇಟ್ಟು ಅದಕ್ಕೆ ದುಡ್ಡು ತಗೊಂಡೋಗಿ ಅವ್ರ ಅಕೌಂಟ್ಗೆ ಹಾಕ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಸುಜಾತ ಚಂದ್ರಕಾಂತ ಹತ್ರ ಬರ್ತಾಳೆ. ಏನೇ ಚಂದು,
ಇಷ್ಟ ದಿನ ಆಯ್ತಲ್ವೇನೆ, ಯಾಕೆ ಆ ದುಡ್ಡು ಇನ್ನ ಬಂದಿಲ್ಲ? ಮೊನ್ನೆನೇ ಮೆಸೇಜ್ ಬಂತೆ, ದುಡ್ಡು ಶಿಪ್ಪಲ್ ಬರ್ತಿದ್ಯಂತೆ, ಇನ್ನು 2 ದಿನದಲ್ಲಿ ಬರುತ್ತಂತೆ ಹಂಗಂತ ಹೇಳ್ತಾಳೆ. ಅದನ್ ಕೇಳಿದ ತಕ್ಷಣ ಸುಜಾತ ಫುಲ್ ಖುಷಿ ಆಗ್ತಾಳೆ. ಅಬ್ಬಾ, ಎಷ್ಟು ಒಳ್ಳೆ ಗುಡ್ ನ್ಯೂಸ್ ಹೇಳಿದ್ಯೆ. ನಿಮ್ ಮನೆಯಲ್ಲಿ ಸಕ್ಕರೆ ಇದೀನಿ, ನಿನ್ ಬಾಯಿಗೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಲೇ, ಈಗ್ಲೂ ಏನೇ ಚೀಪ್ ಆಗಿ ಸಕ್ಕರೆ ಅಂತಿದ್ಯಾ? ಬಾರೆ ಆಚೆ ಹೋಗಿ ಒಳ್ಳೆ ಸ್ವೀಟ್ ತಿನ್ಬರೋಣ ಅಂತ ಅನ್ಕೊಂಡು ಇಬ್ರು ಹೋಗ್ತಾ ಇರ್ತಾರೆ. ಆಗ ಹೋಗ್ತಿರುವಾಗ ಒಂದು ಕಾರ್ ಶೋರೂಮ್ ನೋಡ್ತಾರೆ. ಆಗ ಲೇ, ಹೆಂಗೋ ದುಡ್ಡು ಬರ್ತಿದೆ ಅಲ್ವಾ, ಬಾ ಈಗ್ಲೇ ಹೋಗಿ ಒಂದ್ ಕಾರ್ ಬುಕ್ ಮಾಡ್ಕೊಳ್ಳೋಣ ಹಂಗಂತೇಳಿ ಸುಜಾತನ ಕಾರ್ ಶೋರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಚಂದ್ರಕಾಂತ ಸೇಲ್ಸ್ ಮ್ಯಾನ್ ಹತ್ರ ಹೈ ರೇಂಜ್ ಮಾಡೆಲ್ ಕಾರ್ ತೋರಿಸಿ, ಅದ್ರಿಂದ ಸೇಲ್ಸ್ ಮ್ಯಾನ್ ಇವರೆಲ್ಲ ತಗೊಳ್ಳೋ ಮುಖಾಣ ಅಂತ ನೋಡ್ತಾ ಇರ್ತಾನೆ. ಅದನ್ನ ನೋಡಿ ಚಂದ್ರಕಾಂತಂಗೆ ಕೋಪ ಬರುತ್ತೆ. ಅವಳ ಫೋನ್ ತೆಗೆದು ಅವಳಗ್ ಬಂದಿದ್ ಲಾಟ್ರಿ ಟಿಕೆಟ್ ಮೆಸೇಜ್ ನ ತೋರಿಸ್ತಾಳೆ. ಅದನ್ನ ನೋಡಿದ್ ಸೇಲ್ಸ್ ಮ್ಯಾನ್ ಹಂಗಂತ ನಗ್ದು ಅವನ್ ಬಂದಿದ 50 ಕೋಟಿ ಲಾಟ್ರಿ ಟಿಕೆಟ್ ಮೆಸೇಜ್ ತೋರಿಸ್ತಾನೆ. ಅದನ್ನ ನೋಡಿದ ತಕ್ಷಣ ಇವರಿಬ್ರು ಒಂದೇ ಶಾಕ್ ಆಗ್ಬಿಡ್ತಾರೆ. ಅವಾಗ ಸೇಲ್ಸ್ ಮ್ಯಾನ್ ಅವ್ರ ಹತ್ರ, ಅಮ್ಮ ಇದೊಂದು ಫೇಕ್ ಮೆಸೇಜ್ ಅಮ್ಮ, ಇವ್ರು ಹಿಂಗ್ ಮೆಸೇಜ್ ಮಾಡಿ ಎಲ್ಲರನ್ನೂ ಏಮಾರಿಸ್ತಾನೆ ಇರ್ತಾರೆ. ನಿಮ್ಮನ್ನ ಸ್ವಲ್ಪ ದುಡ್ಡು ಕೂಡ ಡೆಪಾಸಿಟ್ ಮಾಡಕ್ ಹೇಳಿರ್ತಾರೆ. ಅವರಿಬ್ರು ಹೌದು ಅಂತ ತಲೆ ಅಲ್ಲಾಡಿಸ್ತಾರೆ. ನಿಮ್ಮನ್ನ ನೋಡ್ತಾ ಇದ್ರೆ ತುಂಬಾ ಪಾಪ ಅನ್ಸ್ತಾ ಇದೆ ಅಮ್ಮ. ಒಬ್ಬ ಸ್ವಾರ್ಥ ಇಳ್ದೆ ಬೇರೆಯವ್ರಿಗೆ ದುಡ್ಡು ಹೆಂಗ್ ಕೊಡ್ತಾನೆ? ಒಂದ್ ವೇಳೆ ನಿಜವಾಗ್ಲೂ ಕೊಡೋನಾದ್ರೆ ಆ 5 ಕೋಟಿಯಲ್ಲಿ 10 ಲಕ್ಷ ಟ್ಯಾಕ್ಸ್ ಹಿಡ್ಕೊಂಡು ಕೊಡ್ಬೋದಲ್ವಾ? ಹಂಗ್ ಮಾಡ್ದೆ ನಿಮ್ಮನ್ನ ಯಾಕೆ ಕೇಳ್ತಾರೆ? ಅದನ್ನು ಒಂದ್ಸಲನೂ ಯೋಚನೆ ಮಾಡಿಲ್ವಾ ಅಂತಾನೆ. ಅದನ್ ಕೇಳಿದ ತಕ್ಷಣ ಇವರಿಬ್ರು ಫುಲ್ ಫ್ಲಾಟ್. ಇನ್ನೇನು ಮಾಡಕ್ಕಾಗ್ದೆ ಇಬ್ರು ಅಳ್ತಾ ಸೂರ್ಯಕಾಂತ ಹತ್ರ ಹೋಗಿ ನಡೆದಿದ್ದೆಲ್ಲ ಹೇಳ್ತಾರೆ. ಸುಜಾತ ಅಳ್ತಾ, 7 ಮಾತ್ ಕೇಳಿ ನನ್ ಒಡವೆ ಎಲ್ಲ ನನ್ ಸೇಟ್ ಹತ್ರ ಇಟ್ಬಿಟ್ಟು ಇವಳಿಗೆ ದುಡ್ಡು ಕೊಟ್ಟಿದೀನಿ. ಈಗ ನನ್ ಕತೆ ಏನಪ್ಪ ದೇವ್ರೇ ಹಂಗಂತ ಅಳ್ತಾ ಹೇಳ್ತಾಳೆ. ಅದಕ್ಕೆ ಸೂರ್ಯಕಾಂತ, ಲೇ ನೀನ್ ಅಳೋದ್ ನಿಲ್ಸೆ, ಅದಕ್ಕೇನೆ ನಾನ್ ಹೇಳೋದು, ಕಷ್ಟ ಪಡದೆ ಬರೋ ಸೊತ್ತಾಗಿದ್ರು ಅದು ಒಳ್ಳೇದಲ್ಲ ಅಂತ. ಹೇಳ್ರೆ ಕೇಳ್ತೀಯಾ? ಈಗಾದ್ರೂ ತಿಳ್ಕೊಂಡ್ರಲ್ವಾ? ಹಂಗಂತೇಳಿ ಅವಳ ಮ್ಯಾಜಿಕ್ ಇಂದ ಆ ಚೀಟ್ ಮಾಡಿರೋನ್ನ ಹಿಡ್ಕೊಂಡು ಅವ್ರವ್ರ ದುಡ್ಡು ಹೊಡ್ಕೊಟ್ಬಿಡ್ತಾಳೆ. ಆ ನನ್ ಮಕ್ಳಿಗೆ ಒಳ್ಳೆ ಬುದ್ಧಿ ಹೇಳಿ ಅವಳನ್ನ ಜೈಲ್ಗೆ ಹಾಕ್ಸ್ತಾಳೆ. ಸುಜಾತ ಮತ್ತೆ ಚಂದ್ರಕಾಂತ ಅವ್ರಿಗೆ ಬಂದಿದ್ ದುಡ್ಡು ಎತ್ಕೊಂಡೋಗಿ ಸೇಟ್ ಹತ್ರ ಕೊಟ್ಟು ಅವ್ರವ್ರ ಒಡವೆನ ತಗೊಂಡ್ ಬರ್ತಾರೆ. ಇಷ್ಟು ಸಹಾಯ ಮಾಡಿದ್ದಕ್ಕೆ ಎಲ್ಲಾರು ಸೂರ್ಯಕಾಂತಗೆ ಥ್ಯಾಂಕ್ಸ್ ಹೇಳ್ತಾರೆ. ಒಂದು ದಿನ ಚಂದ್ರಕಾಂತ ಮಾರ್ಕೆಟ್ಗೆ ಹೋಗಿ ಕೋಳಿ ಮರಿಗಳನ್ನ ತಗೊಂಡ್ಬರ್ತಾಳೆ. ಅದನ್ನು ನೋಡಿದ ಸೂರ್ಯಕಾಂತ, ಏನೇ ಕೋಳಿ ತರ್ತೀಯ ಅಂತ ಅನ್ಕೊಂಡ್ರೆ ಕೋಳಿ ಮರಿಗಳನ್ನ ತಂದಿದ್ಯಾ? ಅತ್ತೆ, ಮಾರ್ಕೆಟ್ ಅಲ್ಲಿ ಕೋಳಿಗೆ ತುಂಬಾ ಬೆಲೆ ಹೇಳ್ತಿದ್ದಾರೆ, ಅದಕ್ಕೆ ಈ ಕೋಳಿ ಮರಿಗಳನ್ನ ತಗೊಂಬಂದೆ. ಹೊರಗಡೆ ತಗೊಳಕಿನ ನಾವೇ ಬೆಳೆಸೋದು ಒಳ್ಳೇದಲ್ವಾ ಅತ್ತೆ? ಅದರಿಂದ ದುಡ್ಡು ಕೂಡ ಉಳಿಯುತ್ತೆ. ಇನ್ನು ಅದ್ ಬೆಳೆದ್ಮೇಲೆ ಮೊಟ್ಟೆ ಇಡುತ್ತೆ, ಅದು ಬೆಳೆಯುತ್ತೆ. ಬೇಕಿದ್ರೆ ಇಟ್ಕೊಳ್ತೀವಿ, ಇಲ್ಲ ಅಂದ್ರೆ ಮಾರ್ಬಿಡ್ತೀವಿ. ನಮ್ಗಿಷ್ಟ ಬಂದಂಗ್ ಮಾಡ್ಕೋಬಹುದು. ಅದಕ್ಕೇನೆ ಈ ರೀತಿ ಮಾಡ್ದೆ ಅಂತ ಹೇಳ್ತಾಳೆ. ಇದನ್ನು ಕೇಳಿದ ಸೂರ್ಯಕಾಂತ, ಲೆಕ್ಕ ಅಲ್ಲ, ಚೆನ್ನಾಗೇ ಆಗ್ದೆ ಬಿಡು. ಆದ್ರೆ ಇಷ್ಟು ಮರಿಗಳನ್ನ ಬೆಳೆಸೋ ತಾಳ್ಮೆ ಇದೆಯೇನೆ ನಿನ್ಗೆ? ಮೊನ್ನೆ ಕೂಡ ಹೀಗೆ ಮಾಡ್ದೆ. ಬೇಡ ಬೇಡ ಅಂದ್ರು ಆ ಮೀನಿಗೆ ಮ್ಯಾಜಿಕ್ ಪೌಡರ್ನ ಹಾಕ್ದಲ್ಲ ನಿನ್ ದುರಾಸೆಯಿಂದ. ಅದೇನೋ ಜೈಂಟ್ ಫಿಶ್ ಆಯ್ತು. ಏನ್ ಮಕ್ಕಳ, ಆ ವಿಡಿಯೋ ನೋಡಿಲ್ವಾ? ಇಲ್ಲ ಅಂದ್ರೆ ಕೆಳಗಿರೋ ಲಿಂಕ್ ಪ್ರೆಸ್ ಮಾಡಿ ನೋಡಿ. ಅಯ್ಯೋ, ಒಂದ್ಸಲ ನಡ್ದಂಗೆ ಮತ್ತೆ ಮತ್ತೆ ನಡೀತಾ ಅತ್ತೆ. ಈ ಸಲ ಹಂಗಾಗಲ್ಲ ಬಿಡಿ, ಇವುಗಳನ್ನ ಆ ರೀತಿ ಮಾಡಲ್ಲ ಅತ್ತೆ, ಜೋಪಾನವಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಆ ಕೋಳಿ ಮರಿಗಳನ್ನ ಬೆಳ್ಸೋಕೆ ಶುರು ಮಾಡ್ತಾಳೆ. ಸ್ವಲ್ಪ ದಿನಗಳಲ್ಲಿ ಅವು ದೊಡ್ಡದಾಗುತ್ತೆ. ಚಂದ್ರಕಾಂತ ಅವುಗಳನ್ನ ಹೊರಗಡೆ ಬಿಡ್ತಿದ್ಲು. ಅವು ಹೊರಗಡೆ ಆಹಾರಗಳನ್ನ ಹುಡುಕ್ತಾ ತಿಂದು ಸಂಜೆ ಹೊತ್ತಿಗೆ ಮನೆಗ್ ಬರ್ತಾ ಇದ್ವು. 3 ಕೋಳಿ ಮರಿಗಳು ದೊಡ್ಡದಾದ್ಮೇಲೆ 2 ಹುಂಜ ಆಯ್ತು, ಇನ್ನೊಂದು ಕೋಳಿ ಆಯ್ತು. ಅದು ಮಾತ್ರ ಅಲ್ದೆ ಆ ಕೋಳಿ ಗರ್ಭವತಿ ಕೂಡ. ಅದನ್ನು ನೋಡಿ ಚಂದ್ರಕಾಂತ ಮನ್ಸಲ್ಲಿ, ಅಯ್ಯೋ ಏನಿದು, ಈ 3 ಕೋಳಿ ಅನ್ಕೊಂಡೆ, ಸರಿ ಬಿಡು,
ಹೇಗೋ ಒಂದ್ ಕೋಳಿ ಗರ್ಭವತಿ ಆಗಿದ್ಯಲ್ಲ, ಅದೇ ಮತ್ತೆ ಮರಿಗಳನ್ನ ಹಾಕತ್ತೆ ಬಿಡು. ಇನ್ನ ಈ ಹುಂಜಗಳು ಮರಿಗಳು ಹಾಕಲ್ವಲ್ಲ, ಈ ಕೋಳಿನ ಇರಿಸ್ಕೊಂಡು ಆ ಹುಂಜಗಳನ್ನ ಮಾರ್ಬಿಟ್ರೆ ಆಯ್ತು ಅಂತ ಅನ್ಕೊಂಡು ಆ ಹುಂಜಗಳನ್ನ ಒಳ್ಳೆ ದುಡ್ಡಿಗೆ ಮಾರ್ತಾಳೆ. ಆ ದುಡ್ಡನ್ನ ನೋಡಿ ತುಂಬಾ ಸಂತೋಷ ಪಡ್ತಾಳೆ. ಆ ರೀತಿ ಆ ಕೋಳಿ ಪ್ರತಿದಿನ ಹೊರಗಡೆ ಹೋಗಿ ಆಹಾರವನ್ನು ತಿಂದು ವಾಪಸ್ ಬರೋದು. ಆದ್ರೆ ಒಂದು ದಿನ ಆ ಕೋಳಿ ಗಾಯ ಆಗಿ ಕಾಲ್ ಮುರಿದಾಕೊಂಡು ಬರುತ್ತೆ. ಅದನ್ನು ನೋಡಿ ಚಂದ್ರಕಾಂತ ಬೇಜಾರಾಗಿ, ಅಯ್ಯೋ ನಿನ್ನ, ಏನೇ ನೀನು ಕಾಲ್ ಮುರಿದಾಕೊಂಡ್ ಬಂದಿದ್ಯಾ? ಈ ಮುರಿದೋಗಿರೋ ಕಾಲಿಟ್ಕೊಂಡು ಹೊರಗೋಗಿ ಹೇಗ ಆಹಾರ ತಿಂತ್ಯಾ? ನಾನೇ ನಿಂಗ್ ಬಡಿಸ್ಬೇಕು. ಸಾಲ್ದೇ ಇರೋದಕ್ಕೆ ನೀನೇನು ಒಬ್ಳೇ ಅಲ್ಲ, ಗರ್ಭಿಣಿ ಬೇರೆ. ಈಗ ನಿನಗೆ ತುಂಬಾ ಹೊಟ್ಟೆ ಹಸಿತ್ತೆ. ಅಮ್ಮ, ನಿನ್ನ ನೋಡ್ಕೊಳಕ್ಕೆ ನನ್ ಕೈಲಾಗಲ್ಲ. ನೀನಿನ್ನು ಕೆಲ್ಸಕ್ ಬರಲ್ಲ, ಇಲ್ಲಿಂದ ಹೊರಟೋಗು, ಹೋಗು ಅಂತ ಆ ಗರ್ಭಿಣಿ ಕೋಳಿನ ಹೊರಗಡೆ ತಳ್ತಾಳೆ. ಅದ್ರಿಂದ ಆ ಗರ್ಭಿಣಿ ಕೋಳಿ ತುಂಬಾ ಬಾಧೆಯಿಂದ ಮನೆಯಿಂದ ಹೊರಗಡೆ ಹೊರಟೋಗುತ್ತೆ. ಆ ರೀತಿ ಹೋಗ್ತಾ ಇದ್ದಾಗ ಅದರ ದಾರಿಯಲ್ಲಿ ಒಂದು ನಕ್ಷತ್ರಿಕ ಆಮೆ ಕಾಣಿಸುತ್ತೆ. ಅದು ತಿರುಗ್ ಬಿದ್ದು ತುಂಬಾ ಕಷ್ಟ ಪಡ್ತಿರುತ್ತೆ. ಅದನ್ನು ನೋಡಿ, ಅಯ್ಯೋ ದೇವ್ರೆ, ನನ್ನ ಯಾರಾದ್ರೂ ಕಾಪಾಡಿ ಪ್ಲೀಸ್, ಯಾರಾದ್ರೂ ನಂಗೆ ಹೆಲ್ಪ್ ಮಾಡಿ ಪ್ಲೀಸ್. ಆ ಗರ್ಭಿಣಿ ಕೋಳಿ ತುಂಬಾ ಕಷ್ಟ ಬಿದ್ದು ಆ ತಿರುಗ್ ಬಿದ್ದ ನಕ್ಷತ್ರಿಕ ಆಮೆನ ಅದರ ಮೂಗಿನಿಂದ ತುಂಬಾ ಕಷ್ಟ ಬಿದ್ದು ಅದನ್ನ ಸರಿ ಮಾಡುತ್ತೆ. ಅದ್ರಿಂದ ಆ ನಕ್ಷತ್ರಿಕ ಆಮೆ ತುಂಬಾ ಸಂತೋಷ ಪಟ್ಟು, ತುಂಬಾ ಥ್ಯಾಂಕ್ಸ್, ಆಕ್ಚುಲ್ ಆಗಿ ನನಗ್ ತುಂಬಾ ಪವರ್ಸ್ ಇದೆ. ಆದ್ರೆ ನನಗಿರೋ ಶಾಪದಿಂದ ಒಂದ್ಸಲ ಉಲ್ಟಾ ಬಿದ್ದು ನನಗ್ ನಾನೇ ಅಥವಾ ಬೇರೆಯವರ ಸಹಾಯದಿಂದ ನಿಂತ್ಕೋಬೇಕು. ನನ್ ಪವರ್ಸ್ ನನ್ ಸರಿಯಾಗೋಕೆ ಕೆಲ್ಸ ಮಾಡಲ್ಲ. ಎಷ್ಟೋ ಜನ ನನ್ ಪರಿಸ್ಥಿತಿ ನೋಡಿ ಈಯಾಳ್ಸಿದಾರೆ ಹೊರತು ನಿಂತರ ಹೆಲ್ಪ್ ಮಾಡಿದವರು ಯಾರೂ ಇಲ್ಲ. ಆದ್ರೆ ನೀನ್ ಮಾತ್ರ ನಿನ್ ಕಾಲ್ ಮುರಿದೋಗಿದ್ರು ಕೂಡ ನನಗೆ ಹೆಲ್ಪ್ ಮಾಡಿದೆ. ಅದಕ್ಕೆ ನಿನಗ್ ಥ್ಯಾಂಕ್ಸ್ ಮಿತ್ರ. ಇವತ್ತಿನಿಂದ ನೀನ್ ನನಗೆ ಫ್ರೆಂಡ್, ಸರಿನಾ? ನಿನಗೆ ಏನ್ ಬೇಕೋ ಕೇಳು, ನಾನ್ ನಿಂಗ್ ವರ ಕೊಡ್ತೀನಿ. ಅದನ್ನು ಕೇಳಿ ಗರ್ಭಿಣಿ ಕೋಳಿ ಈ ರೀತಿ ಹೇಳುತ್ತೆ, ನಾನು ಯಾವುದನ್ನು ಬಯಸಿ ಮಾಡಿಲ್ಲ ಮಿತ್ರ. ನೀನ್ ಕಷ್ಟಪಡೋದು ನೋಡಕ್ಕಾಗ್ದೆ ಹೆಲ್ಪ್ ಮಾಡ್ದೆ. ನನಗೆ ಯಾವ ವರನೂ ಬೇಡ ಅಂತ ಹೇಳುತ್ತೆ. ಆಗ ನಕ್ಷತ್ರಿಕ ಆಮೆ ಈ ರೀತಿ ಹೇಳುತ್ತೆ, ಅಯ್ಯೋ ಆ ರೀತಿ ಹೇಳ್ಬೇಡ ಮಿತ್ರ, ನನ್ ಸಂತೋಷಕ್ಕೋಸ್ಕರ ಒಂದೇ ಒಂದ್ ಕೇಳು ಅಂತ ಹೇಳುತ್ತೆ. ಅದಕ್ಕೆ ಆ ಕೋಳಿ ಚೆನ್ನಾಗಿ ಯೋಚನೆ ಮಾಡಿ, ನನ್ನ ಯಜಮಾನಿ ಚಂದ್ರಕಾಂತ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ. ಆದ್ರೆ ನಾನು ಅವಳಿಗೆ ಏನು ಮಾಡಕ್ಕಾಗಿಲ್ಲ. ನನ್ ಕಾಲ್ ಮುರಿದೋಗಿದ್ರಿಂದ ನಾನಿನ್ನ ಅವಳಿಗೆ ಕೆಲ್ಸಕ್ ಬಾರ್ದಿರೋಗ ಆಗ್ಬಿಟ್ಟೆ. ನೀನ್ ಮಾತ್ರ ನನಗೆ ಚಿನ್ನದ ಮೊಟ್ಟೆ ಇಡೋ ವರ ಕೊಟ್ರೆ ಅವಳಿಗೆ ದಿನ ಒಂದು ಚಿನ್ನದ ಮೊಟ್ಟೆ ಕೊಟ್ಟು ನನ್ನನ್ನ ಸಾಕಿದ ಋಣನ ತೀರಿಸ್ಕೊಳ್ತೀನಿ ಅಂತ ಹೇಳುತ್ತೆ. ಕೋಳಿ ಒಳ್ಳೆ ಮನ್ಸನ್ ನೋಡಿ ಆಮೆ ತುಂಬಾ ಸಂತೋಷ ಪಡುತ್ತೆ. ಕೂಡಲೇ ಅದಕ್ಕೆ ವರ ಕೊಡುತ್ತೆ. ಆ ರೀತಿ ಆ ಕೋಳಿ ಬಂಗಾರದ ಮೊಟ್ಟೆ ಇಡೋ ಆ ವರನ್ ತಗೊಂಡು ತುಂಬಾ ಸಂತೋಷದಿಂದ ಚಂದ್ರಕಾಂತ ಮನೆಗೆ ಹೋಗುತ್ತೆ. ಆಗ ಚಂದ್ರಕಾಂತ ಮನ್ಸಲ್ಲಿ, ಅಯ್ಯೋ ನನ್ ಬುದ್ಧಿಗೊಂದಿಷ್ಟು, ಸುಮ್ನೆ ಅದನ್ನ ಹಾಗೆ ಬಿಟ್ಬಿಟ್ಟೆ. ಅದನ್ನ ಕಟ್ ಮಾಡಿ ಸಾರ್ ಮಾಡಿದ್ರೆ ಚೆನ್ನಾಗಿತ್ತು. ಹುಚ್ಚಮರಿ ಎಲ್ಲಿದ್ಯೋ ಏನೋ ಅಂತ ಮನ್ಸೊಳಗೆ ಹೇಳ್ತಾ ಇದ್ದಂಗೆ ಆ ಕೋಳಿ ಮತ್ತೆ ವಾಪಸ್ ಮನೆಗ್ ಬರೋದನ್ನ ನೋಡ್ತಾಳೆ. ಅದನ್ನು ನೋಡಿ ಚಂದ್ರಕಾಂತ, ಹೈ ಸೂಪರ್, ನಾನ್ ಎಷ್ಟು ಲಕ್ಕಿ ಅಲ್ಲ. ಹಿಂಗ ಹೇಳಿದ ತಕ್ಷಣ ಹಂಗ ಪ್ರತ್ಯಕ್ಷ ಆಯ್ತು. ಈಗ ಇದನ್ನ ಕಟ್ ಮಾಡಿ ಸಾರ್ ಮಾಡಿದ್ರೆ ಅಂತ ಅನ್ಕೊಂಡು ತಕ್ಷಣ ಆ ಕೋಳಿನ ಹಿಡಿದು ಕುಯ್ದು ಬಿಡ್ತಾಳೆ. ಹೊಟ್ಟೆನ ಕುಯ್ದು ನೋಡಿದಾಗ ಅದ್ರ ಹೊಟ್ಟೆಯಲ್ಲಿ ಒಂದು ಚಿನ್ನದ ಮೊಟ್ಟೆ ಕಾಣಿಸುತ್ತೆ. ಅದನ್ನು ನೋಡಿ ಚಂದ್ರಕಾಂತ ಶಾಕ್ ಆಗ್ತಾಳೆ. ಆಗಷ್ಟೇ ಅಲ್ಲಿಗೆ ಸೂರ್ಯಕಾಂತ ಮತ್ತೆ ನಕ್ಷತ್ರಿಕ ಆಮೆ ಬರ್ತಾರೆ. ಸತ್ತೋಗಿರೋ ಆ ಗರ್ಭಿಣಿ ಕೋಳಿನ ನೋಡಿ ನಕ್ಷತ್ರಿಕ ಆಮೆ ತುಂಬಾ ಬೇಜಾರಾಗಿ ನಡೆದಿದ್ದಲ್ಲ ಹೇಳುತ್ತೆ. ಅದನ್ನು ಕೇಳಿ ಚಂದ್ರಕಾಂತ ತುಂಬಾ ಬೇಜಾರಾಗಿ,
ಕೋಳಿನ ಹಿಡ್ಕೊಂಡು ಅಯ್ಯೋ ನಂಗೋಸ್ಕರ ವರ ತಗೊಂಡ್ಯಾ, ನಿನ್ ಮುರಿದೋಗಿರೋ ಕಾಲನ್ನ ಬಿಟ್ಟು ನನಗೋಸ್ಕರ ನನಗ್ ಪ್ರತಿದಿನ ಚಿನ್ನದ ಮೊಟ್ಟೆ ಕೊಡ್ಬೇಕು ಅಂತ ವರನ ತಗೊಂಡು ಎಷ್ಟು ಆಸೆಯಿಂದ ನನ್ನ ಹತ್ರಕ್ ಬಂದ್ರೆ ನಾನೇ ಪಾಪಿಷ್ಟಿ, ನಿನ್ನ ಸಾಯಿಸ್ಬಿಟ್ಟೆ ಅಂತ ಹೇಳ್ತಾ ಅಳ್ತಾ ಇರ್ತಾಳೆ. ಅದನ್ನು ನೋಡಿದ ಸೂರ್ಯಕಾಂತ ಕೋಪದಿಂದ ಅಳ್ತಿದ್ದ ಚಂದ್ರಕಾಂತ ಹತ್ರ, ಇವಾಗ ಅತ್ರೆ ಏನ್ ಲಾಭ ಕಣೆ, ನಿಂಗೆ ವಸ್ತುವಿಗೂ ಜೀವಿಗಳಿಗೂ ವ್ಯತ್ಯಾಸ ಇಲ್ದೆ ಹೋಯ್ತು. ನಿನ್ ಕೆಲ್ಸಕ್ ಬಂದ್ರೆ ಇಟ್ಕೊಂತ್ಯಾ, ಇಲ್ಲ ಅಂದ್ರೆ ಅಡ್ಗೆ ಮಾಡ್ಕೊಂಡ್ ತಿಂತ್ಯಾ, ಇಲ್ಲ ಬಿಸಾಕ್ತ್ಯಾ, ಸಾಯಿಸ್ಬಿಡ್ತ್ಯಾ. ಅವುಗಳು ಕೂಡ ಫೀಲಿಂಗ್ಸು ಎಮೋಷನ್ಸ್ ಇರುತ್ತೆ ಅಂತ ಗೊತ್ತೇನೆ ನಿನ್ಗೆ? ಪಾಪ ಅದನ್ ನೋಡು, ಚಿಕ್ಕ ವಯಸ್ಸಿಂದ ನಿನ್ನತ್ರನೇ ಬೆಳೀತು ಅನ್ನೋ ವಿಶ್ವಾಸದಿಂದ ನಿನಗೋಸ್ಕರ ವರನ ತಗೊಳ್ತು. ಆದ್ರೆ ನೀನು ಉಪಯೋಗಕ್ ಬರಲ್ಲ ಇನ್ಮೇಲೆ ಅಂತ ಸಾಯಿಸ್ಬಿಟ್ಟೆ ಅದನ್ನ ಅಂತ ಬೈತಾರೆ. ಚಂದ್ರಕಾಂತ ಅವಳು ಮಾಡಿದ ತಪ್ಪಿಗೆ ತುಂಬಾ ಬಾಧೆಯಾಗಿ ಆ ಗರ್ಭಿಣಿ ಕೋಳಿನ ಇಟ್ಕೊಂಡು ಅಳ್ತಾ ಇರ್ತಾಳೆ.